ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವು ಇವತ್ತು ಎಲ್ಲಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಕಾಣಿಸ್ತಾ ಇದೆಯಾ, ಏರ್ಪೋರ್ಟಲ್ಲಿದ್ದೀವಿ. ಶಾರ್ಟ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಲಾಟ್ವಿಯಾ ಹೋಗ್ತಾ ಇದ್ದೀವಿ. ಲಾಟ್ವಿಯಾ ಬಂದುಬಿಟ್ಟು ಯಾಕೆ ಅಂದರೆ 2 ಥಿಂಗ್ಸ್. ತುಂಬ ಜನ ಎಕ್ಸ್ಪ್ಲೋರ್ ಮಾಡೋದಿಲ್ಲ ಲಾಟ್ವಿಯಾ, ತುಂಬಾ ಬ್ಯೂಟಿಫುಲ್ ಇದೆ ಕಂಟ್ರಿ. ಸೆಕೆಂಡ್ ಒನ್, ನನ್ನ ಫ್ರೆಂಡ್ ಅಲ್ಲಿದ್ದಾನೆ. ಸೊ ಅವ್ರಿಗೆ ಮೀಟ್ ಆಗ್ಲಿಕ್ಕೆ ಕೂಡ ಹೋಗ್ತಾ ಇದ್ದೀನಿ. ನಾನು ಅವರಿಗೆ ಆಲ್ಮೋಸ್ಟ್ 11-12 ಇಯರ್ಸ್ ಆಯಿತು ಮೀಟ್ ಆಗಿ. ಅವ್ರು ಲಾಸ್ಟ್ ಟೈಮ್ ನನಗೆ ಮೀಟ್ ಆಗಲಿಕ್ಕೆ ಇಂಡಿಯಾಗೆ ಬಂದಿದ್ದರು, ಬೆಂಗಳೂರಿಗೆ, ಇನ್ 2015. ಇವಾಗ ಎಷ್ಟು 2026 ಅಲ್ವಾ. ಸೊ 11 ಇಯರ್ಸ್ ಆಗಲಿಕ್ಕೆ ಆಯಿತು ಅವ್ರಿಗೆ ಮೀಟ್ ಆಗಿ. ಸೊ ಐ ಆಮ್ ಎಕ್ಸೈಟೆಡ್. ಅವ್ರು ಏರ್ಪೋರ್ಟಿಗೆ ಬರ್ತಾಯಿದ್ದಾರೆ ನಂಗೆ ಪಿಕ್ ಮಾಡೋಕ್ಕೆ. ಸೊ ಡಬಲ್ ಎಕ್ಸೈಟೆಡ್ ನಾನು. ಆ್ಯಂಡ್ ಅದಾದಮೇಲೆ ನಾವು ವಿ ಆರ್ ದೇರ್ ಫಾರ್ ಅಂಟಿಲ್ ಟ್ಯೂಸ್ಡೇ ತನಕ ನಾವು ಅಲ್ಲಿದ್ದೀವಿ. ಇವಾಗ ನಾವು ಏರ್ಪೋರ್ಟಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೀವಿ. ಚೆಕ್-ಇನ್ ಇಮಿಗ್ರೇಷನ್ ಆಯಿತು, ಎಲ್ಲ ಆಯಿತು. ನಾವು ಆನ್ಲೈನ್ ಚೆಕ್-ಇನ್ ಮಾಡಿದ್ವಿ. ಸೊ ಬ್ಯಾಗೇಜೆಲ್ಲ ಇಟ್ಕೊಂಡು ಬಂದಿದ್ದೀವಿ ನಾವು. ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನೊಟ್ಟಿಗೆ ನನ್ನ ಮೇಡಮ್ ಕೂಡ ಇದ್ದಾರೆ. ಸೊ ಅವ್ರು ಬ್ಯುಸಿ ಇದ್ದಾರೆ ಲಂಚ್ ಮಾಡೋದ್ರಲ್ಲಿ. ದಿಸ್ ಈಸ್ ಮೈ ಲಂಚ್. ನಾವು ಬಿಸ್ಕೆಟ್ ಇದೆ ಕಾಂಪ್ಲಿಮೆಂಟ್ರಿ. ಸೊ ದ್ಯಾಟ್ ಈಸ್ ಮೈ ಲಂಚ್. ಯಾಕಂದರೆ ನಾನು ಆ್ಯಕ್ಚುಲಿ ಆಗಲೇ ಸ್ವಲ್ಪ ತಿಂದಿದ್ದೆ ಟ್ರಾವೆಲ್ ಮಾಡಬೇಕಾದ್ರೇ. ನಾವು ಬರಬೇಕಾದ್ರೆ ಆ್ಯಕ್ಚುಲಿ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ತುಂಬಾ ಲೇಟ್ ಆಗ್ತಾಯಿತ್ತು. ಸ್ವಲ್ಪ ಟೆನ್ಷನ್ ಕೂಡ ಆಯಿತು ನಮಗೆ, ನಾವು ತಲುಪ್ತೀವ ಇಲ್ವಾ ಅಂತ ಏರ್ಪೋರ್ಟಿಗೆ. ಬಟ್ ಎನಿವೇಸ್ ಟೈಮಿಗೆ ತಲುಪಿದ್ವಿ. ಇನ್ನೂ 1.5 hours ಇದೆ ನಮ್ಮ ಹತ್ರ ಫ್ಲೈಟಿಗೆ. ಸೊ ಏರ್ಪೋರ್ಟಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ವಿಲ್ ಸ್ಟೇ ಹಿಯರ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಏನಾದರೂ ಹ್ಯಾಪನಿಂಗ್ ಇದ್ದರೆ ನಿಮಗೆ ತೋರಿಸ್ತೀನಿ. ಸೊ ನಮ್ಮದು ಲಂಚ್ ಆಯಿತು. ಇವಾಗ ನಾವು ಬೋರ್ಡಿಂಗ್ ಗೇಟ್ ಹತ್ರ ಬಂದಿದ್ದೀವಿ. ಸೊ ಇದು ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಡೊಮೆಸ್ಟಿಕ್ ಏರ್ಲೈನ್ಸಲ್ಲಿ ಯುರೋಪಿದು. ಸೊ ಹೇಗಿರುತ್ತೆ ಅಂತ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಜಾಸ್ತಿ ಗಟ್ಟಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಕೂತ್ಕೊಂಡಿದ್ದಾರೆ ಇಲ್ಲಿ. ಇದು ನಾನು ಗೋಪ್ರೋಯಿಂದ ವಿಡಿಯೋ ಶೂಟ್ ಮಾಡ್ತಿದ್ದೀನಿ. ನಾನು ಈ ಸಲ ಫುಲ್ ನಮ್ಮದು ಟ್ರಿಪ್ ಗೋಪ್ರೋಯಿಂದನೇ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಐ ವಾಂಟ್ ಟು ಟ್ರೈ, ಬಿಕಾಸ್ ನಾನು ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಶೂಟ್ ಚೆನ್ನಾಗಾದರೆ ಐ ಪ್ರಾಬ್ಲಿ ಥಿಂಕ್ ಆಫ್ ಬೈಯಿಂಗ್ ಅ ಬೆಟರ್ ಕ್ಯಾಮ್ರಾ ವಿಚ್ ಈಸ್ ಐದರ್ ಗೋಪ್ರೋ ಆರ್ ಆಸ್ಮೋ ಆ್ಯಕ್ಷನ್ 5 or 6 ಕ್ಯಾಮ್ರಾ ತೊಗೊಳ್ಬೋದು. ಬಿಕಾಸ್ ಅದರಲ್ಲಿ ಲೋ ಲೈಟ್ ಚೆನ್ನಾಗಿದೆ ಅಂತ ಕೇಳಿದ್ದೀನಿ. ಇದರಲ್ಲಿ ಗೋಪ್ರೋದಲ್ಲಿ ಲೋ ಲೈಟ್ ತುಂಬಾ ಖರಾಬಿದೆ. ಅದ್ರ ಬದಲು ನಾನು ಐಫೋನೇ ಯೂಸ್ ಮಾಡ್ತೀನಿ ಸಾಯಂಕಾಲ. ಬಟ್ ಮಧ್ಯಾಹ್ನ ಎಲ್ಲ ಇದರಲ್ಲಿ ಸೂಪರ್ ಬರುತ್ತೆ. ಲೈಟ್ ಇದ್ದ ಕಡೆಯಲ್ಲಿ ಇದು ಯೂಸ್ ಮಾಡೋದು ಅಲ್ಟಿಮೇಟ್ ಆಗುತ್ತೆ. ನಮ್ಮದು ಫ್ಲೈಟ್ ಬಂದುಬಿಟ್ಟು ಇಲ್ಲಿಂದ ಲುತ್ವೇನಿಯಾ ಹೋಗುತ್ತೆ. ಲುತ್ವೇನಿಯಾದಲ್ಲಿ 2 hours ವೆಯ್ಟ್ ಮಾಡಬೇಕು ನಾವು. ಇಲ್ಲಿಂದ ಲುತ್ವೇನಿಯಾಗೆ 2 hours ತೊಗೊಳುತ್ತೆ. ಮತ್ತು ಲುತ್ವೇನಿಯಿಂದ ರೀಗಾ ಏರ್ಪೋರ್ಟಿಗೆ ಅರೌಂಡ್ 55 minutes ತೊಗೊಳುತ್ತೆ. ಸೊ ಆಲ್ಮೋಸ್ಟ್ ರಾತ್ರಿ 10:30 ಹೋಗಿ ತಲುಪ್ತೀವಿ ನಾವು. ನೋಡಿ ರಶ್ ನೋಡಿ, ಫುಲ್ ಇದೆ ಇವತ್ತು ಫ್ಲೈಟ್. ಒಂದನ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದ್ದಾಳೆ. ಇದು ಬಿಸ್ನೆಸ್ ಕ್ಲಾಸ್. ಇದರಲ್ಲಿ ಒಳ್ಳೆ ಲೆಗ್ ರೂಮ್ ಇದೆ. ಹಲೋ, ಆಲ್ಮೋಸ್ಟ್ 5:23 ಆಯಿತು. 1 hour ಆಯಿತು ಫ್ಲೈಟಲ್ಲಿ ಕೂತ್ಕೊಂಡು. ಇನ್ನೂ 1 hour ಜರ್ನಿ ಇದೆ. ಆಲ್ಮೋಸ್ಟ್ ಜರ್ಮನಿಂದ ಹೊರಗೆ ಹೋಗ್ತಾ ಇದ್ದೀವಿ. ಇವಾಗ ಬರ್ಲಿನ್ ಕ್ರಾಸ್ ಆಯಿತು. ಇನ್ ಫ್ಲೈಟ್ ಸರ್ವಿಸ್ ಇದೆ ಇದರಲ್ಲಿ, ಬಟ್ ವಿ ಹ್ಯಾವ್ ಟು ಪೇ ಜಸ್ಟ್ ಲೈಕ್ ಇಂಡಿಯಾದಲ್ಲಿ ಹಾಗೆ ಪೇ ಮಾಡಿಬಿಟ್ಟು ತೊಗೊಳ್ಬೇಕು. ಹಾಗೆ ಇದರಲ್ಲಿ ಕೂಡ ಹಾಗೆ ಇನ್ ಫ್ಲೈಟ್ ಸರ್ವಿಸ್ ಇದೆ. ಬಟ್ ಸರ್ಪ್ರೈಸಿಂಗ್ ಏನಂದರೆ ಏರ್ಪೋರ್ಟಲ್ಲಿ ಒಂದು ಪಾಸ್ತಾಗೆ ಅರೌಂಡ್ 18 euros ಆಗುತ್ತೆ. ಅದೇ ಇನ್ ಫ್ಲೈಟಲ್ಲಿ ನಿಮಗೆ 10 euro ಒಳಗೆ ಮೀಲ್ ಕೊಡ್ತಾ ಇದ್ದಾರೆ. ಐ ಮೀನ್ ಇಟ್ಸ್ ವರ್ತ್ ಇಟ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದೇನೆಂದರೆ ನಾವು ಫ್ಲೈಟಲ್ಲಿ ಫುಡ್ ಕೂಡ ತೊಗೊಂಡು ಬರ್ಬೋದು. ತುಂಬ ಜನ ತೊಗೊಂಡು ಬಂದು ತಿಂತಾ ಇದ್ದಾರೆ. ಸೊ ಹಾಗೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ. ಆಲ್ಮೋಸ್ಟ್ ಈಗ ಇನ್ನೊಂದು 1 hour ಕೂತ್ಕೊಳ್ಬೇಕು. ಇನ್ ಫ್ಲೈಟ್ ಎಂಟರ್ಟೈನ್ಮೆಂಟ್ ಝೀರೋ, ಏನೂ ಇಲ್ಲ. ನಿಮಗೆ ಸ್ಕ್ರೀನ್ ತೋರಿಸ್ತೀನಿ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂತ. ಅದಿದೆಯಲ್ಲ, ಅದು ಸ್ಕ್ರೀನ್. ಸೊ ಅದರಿಂದ ಗೊತ್ತಾಗ್ತದೆ ನಾವು ಎಲ್ಲಿದ್ದೀವಿ ಅಂತ. ಅದು ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ಒಂದು ಬುಕ್ ಕೊಟ್ಟಿದ್ದಾರೆ ಅಷ್ಟೇ. ಲೆಗ್ ರೂಮ್ ಇಸ್ ಓಕೆ.
ಕಂಫರ್ಟ್ ಆರಾಮಲ್ಲಿ ಕೂತ್ಕೊಳ್ಬೋದು ಇಕಾನಮಿ ಕ್ಲಾಸಲ್ಲಿ. ಇಫ್ ಇಟ್ ಈಸ್ ಮೋರ್ ದೆನ್ 2 hours ಕ್ರ್ಯಾಂಪ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ವೈಫ್ ಆಲ್ಮೋಸ್ಟ್ ಬುಕ್ ಹಿಡ್ಕೊಂಡು ನೋಡ್ತಾ ಇದ್ಲು ಏನು ತಗೊಳ್ಳೋದು ಅಂತ. ಟೈಮ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಮೇಡಮ್ ಏನು ತಗೊಂಡಿದ್ದಾರೆ ಗೊತ್ತಾ? ತೋರ್ಸು. ಇದು ತಗೊಂಡ್ಬಿಟ್ಟಿದ್ದಾರೆ ಮೇಡಮ್, ಬುಗಾಟಿ. ಬಟ್ ಪ್ರೈಸ್ ಚೆನ್ನಾಗಿದೆ. ಇದು ಪರ್ಫ್ಯೂಮಿಗೆ ಆಲ್ಮೋಸ್ಟ್ 20 euros ಆಯಿತು. ಆ್ಯಕ್ಚುಯಲ್ ಪ್ರೈಸ್ 26ಗೆ 19ಗೆ ಸಿಕ್ತು, ವಿಚ್ ಇಸ್ ಅ ಗುಡ್ ಡೀಲ್ ಐ ಬಿಲೀವ್. ಹೌ ಡಸ್ ಇಟ್ ಸ್ಮೆಲ್ ಗೊತ್ತಿಲ್ಲ ನಮಗೆ. ಹೇಳು ತೊಂದರೆ ಹೇಳು. ಇಲ್ಲ, ಯಾವಾಗಲೂ ಪರ್ಫ್ಯೂಮ್ ತಗೋಬೇಕಿದ್ರೆ ಇದು ಟೆಸ್ಟ್ ಮಾಡಿ ತಗೊಳ್ತೀವಲ್ವಾ, ಅದೊಂದು ರಿಸ್ಕ್ ಇದೆ. ಸೊ ಇದರಲ್ಲಿ ಇವಾಗ ನಮ್ಗೆ ಗೊತ್ತಿಲ್ಲ ಹೇಗಿದೆ ಅಂತ. ಸೊ ಇದು ರೂಮಿಗೆ ಹೋಗ್ಬಿಟ್ಟು ನೋಡೋಣ. ನಾವು ಲಿಥುವೇನಿಯಾಗೆ ರೀಚ್ ಆದ್ವಿ. ಈಗ ಡ್ಯೂಟಿ ಫ್ರೀಯಲ್ಲಿದ್ದೀವಿ. ಇದು ಫುಲ್ ಡ್ಯೂಟಿ ಫ್ರೀ. ಕ್ರಿಯಾಸ್ ಗೋ ಸ್ವೀಟ್ಸ್ ಓತೆ ಸರ್. ಓಕೆ, ಇಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೋಡೋಣ ಲಿಥುವೇನಿಯಾದಲ್ಲಿ. ಚಾಕ್ಲೇಟ್ಸ್ ಇದೇನೋ ಸ್ಪೆಷಲ್ ಆಗಿದೆ ನೋಡಿ, ಟ್ರೀ ಕೇಕ್ ಅಂತೆ. ನೋಡಲೇ ಇಲ್ಲ ನಾನು. ಚಕೇತ ಇಲ್ಲಿದೆ ನೋಡಿ, ಹೀಗಿದೆ ನೋಡೋಕ್ಕೆ ಟ್ರೀ ಕೇಕ್. ಸಮಥಿಂಗ್ ಡಿಫ್ರೆಂಟ್. ಆಲ್ಮೋಸ್ಟ್ 8:47 ಆಯಿತು. ಇನ್ನೂ 55 minutes ಫ್ಲೈಟ್ ಇದೆ ನಮಗೆ ಇಲ್ಲಿಂದ. ಸ್ವಲ್ಪ ಟಯರ್ಡ್ ಆಗ್ತಾ ಇದೆ ಅಲ್ವಾ? ನಿಂಗೆ ಟಯರ್ಡ್ ಆಗ್ತಾ ಇದೆಯಾ? ಸುಮ್ಮನೆ ಕುತ್ಕೊಂಡೆ ಟೈರ್ಡ್. ಸುಮ್ಮನೆ ಕೂತ್ಕೊಂಡು ಟಯರ್ಡ್ ಆಗ್ತಾ ಇದೆ. ಒಂದು ಮುಖ ಎಲ್ಲ ತೊಳೆದು ಬರ್ತೀವಿ ಇವಾಗ. ಸ್ವಲ್ಪ ಟೈಮ್ ಝೋನ್ ಚೇಂಜ್, 1 hour ಡಿಫ್ರೆನ್ಸ್ ಆಗ್ತಾ ಇದೆ ಇವಾಗ. 1 hour ಮುಂದೆ ಬಂದ್ವಿ ಇವಾಗ ನಾವು. ಈಗ ಜರ್ಮನಿಯಲ್ಲಿ ಬಂದುಬಿಟ್ಟು ಆಲ್ಮೋಸ್ಟ್ 7:40, ಇಲ್ಲಿ 1 hour ಮುಂದೆ 8:50 ಇಲ್ಲಿ. ಓಕೆ ಗೈಸ್, ಈಗ ಬೋರ್ಡ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು 55 minutes ಫ್ಲೈಟ್ ಇದೆ. ಸೊ ಫೈನಲಿ ಇವಾಗ ಈಗ ಹೊರಟಿದ್ದೀವಿ. ಇನ್ನು ಒಂದು 30 minutesಲ್ಲಿ ತಲುಪಿಬಿಡ್ತೀವಿ ನಾವು. ಆ್ಯಕ್ಚುಲಿ ನಾವು ಲಗೇಜಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಎಣಿಸ್ಕೊಂಡಿದ್ವಿ. ನಾನು ನನ್ನ ಲ್ಯಾಪ್ಟಾಪ್ ಎಲ್ಲ ರೂಮಲ್ಲೇ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಎಡಿಟಿಂಗ್ ಕೂಡ ಬಾಕಿ ಇತ್ತು. ಬಟ್ ಇಲ್ಲಿ ಬಂದು ನೋಡಿದರೆ ಏರ್ಪೋರ್ಟಲ್ಲಿ ಯಾರು ಚೆಕ್ ಮಾಡೋದು, ಯಾರಿಗೆ ಬಿದ್ದಿದ್ದು ಕೂಡ ಇಲ್ಲ. ಎಷ್ಟೊಂದು ಜನ 3 ಬ್ಯಾಗ್ ಎಲ್ಲ ಎತ್ಕೊಂಡು ಬರ್ತಾ ಇದ್ದಾರೆ. ನಾವು ಹೆದರ್ಬಿಟ್ಟು ಬರೀ 2 ಬ್ಯಾಗ್, ನಂದು 2 ಬ್ಯಾಗ್, ನನ್ನ ವೈಫಿದು 1 ಬ್ಯಾಗ್ ಇಟ್ಕೊಂಡು ಬಂದಿದ್ವಿ. ನೆಕ್ಸ್ಟ್ ಟೈಮಿಂದ ನಮಗೆ ಗೊತ್ತಾಯ್ತು ಇವಾಗ ಹೇಗೆ ಮಾಡಬೇಕು ಅಂತ ಇಲ್ಲಿ. ಸೊ ನೆಕ್ಸ್ಟ್ ಟೈಮಿಂದ 2 ಬ್ಯಾಗ್ ಇಬ್ಬರು ಇಟ್ಕೊಂಡು ಬರ್ತೀವಿ. ಆಗ ಮೋಸ್ಟ್ಲಿ ಅವ್ರು ಚೆಕ್ ಮಾಡ್ತಾರೆ. ಹೌದು, ನಮಗೋಸ್ಕರ ಆಗ ಮೋಸ್ಟ್ಲಿ ಅವ್ರು ಚೆಕ್ ಮಾಡ್ತಾರೆ. ಈಗ ರೂಮಿಗೆ ತಲುಪಿದ್ವಿ. ನನ್ನ ಫ್ರೆಂಡ್ನ ನಾಳೆ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ರೂಮ್ ಟೂರ್ ನಿಮಗೆ ನಾಳೆ ಕೊಡ್ತೀನಿ. ಇವತ್ತು ನಮ್ಗೆ ತುಂಬ ಸಾಕಾಗಿದೆ. ನಾವು ಎಣಿಸಿದ್ದು ಒಂದು ಸಿಂಗಲ್ ರೂಮ್ ಸಿಗತ್ತೆ ಅಂತ. ಅಪ್ಗ್ರೇಡ್ ಸಿಕ್ಕಿದೆ ಮೋಸ್ಟ್ಲಿ ನಮಗೆ. ಆ್ಯಂಡ್ ದ ರೂಮ್ ಈಸ್ ರಿಯಲಿ ನೈಸ್. ಬಟ್ ಒನ್ ಡ್ರಾಬ್ಯಾಕ್ ಏನಂದರೆ AC ಇಲ್ಲ ರೂಮಲ್ಲಿ. ಸೋಫಾ ಸ್ವಲ್ಪ ಕೋಲ್ಡ್ ಇದೆ. ಆ್ಯಂಡ್ ನೋಡೋಣ ಹೇಗೆ ಫೀಲ್ ಆಗುತ್ತೆ ಅಂತ. ಇವಾಗ ನಾವು ಆ್ಯಕ್ಚುಲಿ ಡಿನ್ನರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ, ಹೊರಗೆ ಹೋಗೋಣ ಅಂತ. ಬಟ್ ನನ್ನ ಫ್ರೆಂಡ್ ಏನು ಕೊಟ್ಟಿದ್ದ ಅಂತ ತೋರಿಸ್ತೀನಿ ನಿಮಗೆ. I didn't expect that from him, but thank you so much. ಸೊ ಅವನು ನಮಗೆ ಡಿನ್ನರ್ ತೊಗೊಂಡು ಬಂದಿದ್ದಾನೆ, ನಾವು ಲೇಟ್ ರೀಚ್ ಆಗ್ತೀವಿ ಅಂತ. ಸೊ he has got me a crab salad and he has got me some chicken and some more chicken. ಇದು and one more crab salad. ಇದಾದ್ಮೇಲೆ he has also got me ಒಂದು ಊರಿದು. ಸೊ ದೀಸ್ ಆರ್, ಇದು ಲೆಮನೇಡ್ ಮತ್ತು ಇದು
ಕ್ಲಾಸ್ ಅಂತ ಏನೋ ಹೇಳ್ತಾರೆ ಅವ್ರದ್ದು ಲ್ಯಾಂಗ್ವೇಜಲ್ಲಿ. ಅವನದು ಊರು ಬಂದುಬಿಟ್ಟು ಬೌಸ್ಕಾ ಅಂತ. ಬೌಸ್ಕಾ ಇಲ್ಲಿಂದ ಒಂದು 1.5 hours ದೂರದಲ್ಲಿದೆ ರೀಗಾಯಿಂದ. ಆ್ಯಂಡ್ ದಿಸ್ ಈಸ್ ಸಮ್ ಕೈಂಡ್ ಆಫ್ ಬಿಯರ್, ಸ್ಪೆಷಾಲಿಟಿ ಬಿಯರ್ ಇದು ಬೌಸ್ಕಾದು. ಬಟ್ ಸೋ ಸ್ವೀಟ್ ಆಫ್ ಹಿಮ್. ಇದು ತಗೊಂಡು ಬಂದಿದ್ದಾನೆ ನನಗೆ ವೆಲ್ಕಮ್ ಮಾಡಲಿಕ್ಕೆ. ಎನಿವೇಸ್, ಇವತ್ತಿದು ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ನಾಳೆ ನಿಮಗೆ ರೂಮ್ ಟೂರ್ ಕೊಡ್ತೀನಿ, ಪ್ಲಸ್ ನನ್ನ ಫ್ರೆಂಡ್ನ ಮೀಟ್ ಮಾಡ್ತೀನಿ, ಪ್ಲಸ್ ರೀಗಾ, ಓಲ್ಡ್ ಟೌನ್ ಮತ್ತು ನ್ಯೂ ಟೌನ್ನ ಎಕ್ಸ್ಪ್ಲೋರ್ ಮಾಡೋಣ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಇವತ್ತಿದು ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ. ನಾನು ನಿಮಗೆ ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಟ್ಟಿಗೆ. ಚಾವ್ ಚಾವ್ ಹೇಳು. ಚಾವ್.